ಫ್ರೆಂಡ್ಸ್, ಯೂನಿಕ್ ಟಿವಿಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಿಮಗೆ ಒಂದು ಡಿಫರೆಂಟಾಗಿ ಬೀಟ್ರೂಟ್ ಚಟ್ನಿ ಹೇಗೆ ಮಾಡೋದಂತ ಮಾಡಿ ತೋರಿಸ್ತೀನಿ. ಈ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಹೀಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ಮಗುಗಳಿಗೆಲ್ಲ ತುಂಬ ಒಳ್ಳೆಯದು. ಈ ಚಟ್ನಿ ಇಷ್ಟಪಟ್ಟು ತಿಂತಾರೆ, ಟೇಸ್ಟಿಯಾಗೂ ಇರುತ್ತೆ. ಈ ಬೀಟ್ರೂಟ್ ಚಟ್ನಿ ಬಂದ್ಬಿಟ್ಟು ಇಡ್ಲಿಗೆ, ದೋಸೆಗೆ, ಪೂರಿಗೆ, ಚಪಾತಿಗೆ, ಗುಳ್ಳಿಟ್ಟಿಗೆ ಇದಕ್ಕೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈ ಚಟ್ನಿ ಮಾಡಿಕೊಟ್ರೆ ನಿಮ್ಗೆ ಬೇಡ ಅನ್ನೋ ಮಕ್ಕಳು ಇನ್ನೂ ಸ್ವಲ್ಪ ಸೇರಿಸಿ ತಿಂತಾರೆ. ಈ ಚಟ್ನಿಗೆ ಬಂದ್ಬಿಟ್ಟು ಬೀಟ್ರೂಟು ಟೇಸ್ಟಾಗಿರುತ್ತೆ, ಸ್ವೀಟಾಗಿರುತ್ತೆ. ಆವಾಗ ಮೆಣಸಿನ್ಕಾಯಿ ಎಲ್ಲ ಖಾರ, ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿ ಬರುತ್ತೆ. ಈ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೆ ಮುಂಚೆ ಒಂದು ರಿಕ್ವೆಸ್ಟ್, ಸಬ್ಸ್ಕ್ರೈಬ್ ಮಾಡಿದಿರ ಇರೋರು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆವಾಗಲೇ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬಂದು ಸೇರುತ್ತೆ. ಇವಾಗ ಏನೇನು ಸಾಮಾನುಗಳು ಬೇಕು ಅಂತ ನೋಡೋಣ. ಬೀಟ್ರೂಟ್ 2 ತಗೊಂಡು ಒಟ್ಟು ತೆಗೆದುಬಿಟ್ಟು ಪೊಡಿ ಮಾಡಿ ಇಟ್ಕೊಳ್ಬೇಕು. ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನ್ ತೆಗೆದಿಟ್ಕೊಳ್ಬೇಕು. ಹುಣಸೆಹಣ್ಣು 1 ನಿಂಬೆನಷ್ಟು ಎತ್ತಿಟ್ಕೊಳ್ಬೇಕು. ಜೀರಿಗೆ 1/4 ಸ್ಪೂನ್ ತೆಗೆದಿಟ್ಕೊಳ್ಬೇಕು. ಬೆಳ್ಳುಳ್ಳಿ 10 ಹಲ್ಲು ಅಷ್ಟು ಎತ್ತಿಟ್ಕೊಳ್ಬೇಕು. ಮೆಣಸಿನ್ಕಾಯಿ 10 ಮೆಣಸಿನ್ಕಾಯಿ ತೆಗೆದಿಟ್ಕೊಳ್ಬೇಕು. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕನ್ನಷ್ಟು ನೀವು ತಗೊಳ್ಳಿ. ನನಗೆ ಖಾರ ಇರಬೇಕು, ಯಾಕಂದರೆ ಬೀಟ್ರೂಟು ಸ್ವೀಟಾಗಿರುತ್ತಲ್ಲ, ಅವಾಗ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವಾಗ ಗ್ಯಾಸ್ ಅಂಟಿಸ್ಬಿಟ್ಟು ಬಾಣಲಿ ಇಟ್ಟಿದ್ದೀನಿ. ಇವಾಗ 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು. ಎಣ್ಣೆ ಬಿಸಿ ಆಗಿದ್ದ ಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಬ್ರೌನ್ ಕಲರ್ ಆಗೋಷ್ಟು ಫ್ರೈ ಮಾಡಬೇಕು. ಇವಾಗ ಬ್ರೌನ್ ಕಲರ್ ಆಯಿತು ನೋಡಿ, ಇದನ್ನು ಸಪ್ರೇಟಾಗಿ ತೆಗೆದಿಡಬೇಕು. ಇವಾಗ ಅದೇ ಆಯಿಲಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಬೇಕು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕು. ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಹುಣಸೆನ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಜೀರಿಗೆ ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಮತ್ತು ಇದನ್ನು ತೆಗೆದಿಟ್ಕೊಳ್ಳೋಣ. ಇವಾಗ ಬೀಟ್ರೂಟ್ ಹಾಕ್ಕೊಳ್ಬೇಕು. ಬೀಟ್ರೂಟಲ್ಲಿ ಬಂದು ನೀರು ಇರುತ್ತೆ, ಅದರಿಂದ ಆ ನೀರು ಫ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ತಾ ಇರಬೇಕು. ಆ ನೀರಲ್ಲೇ ಬೆಂದೋಗ್ಬಿಡುತ್ತೆ, ಆವಾಗ ಹಸಿ ವಾಸನೆ ಇರೋಲ್ಲ, ಬೀಟ್ರೂಟು ಚೆನ್ನಾಗಿರುತ್ತೆ ಅದು. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆ ನೀರೆಲ್ಲ ಹೋಗ್ಬಿಡಬೇಕು. ಇವಾಗ ಫ್ರೈ ಆದಮೇಲೆ ಉಪ್ಪು ತೆಗೆದಿಟ್ಟಿದ್ದೀವಲ್ಲ, ಆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಈ ಬೀಟ್ರೂಟಲ್ಲೇ ಹಾಕ್ಕೊಳ್ಬೇಕು, ಆವಾಗ ತುಂಬ ಟೇಸ್ಟಾಗಿರುತ್ತೆ. ನಮಗೆ ಟೇಸ್ಟ್ ಬರೋದು ಆ ಉಪ್ಪು ಬೀಟ್ರೂಟಲ್ಲಿ ಹಾಕೋದ್ರಿಂದ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಇವಾಗ ತೆಗೆದು ಇಟ್ಕೊಳ್ಳೋಣ. ಮಿಕ್ಸಿಯಲ್ಲಿ ಹಾಕಿ ರುಬ್ಬಿ ಚಟ್ನಿ ಮಾಡಾಯಿತು. ಇವಾಗ ಇದು ಒಗ್ಗರಣೆ ಹಾಕಬೇಕು. ಇವಾಗ ಇದೇ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಮತ್ತು ಸಾಸಿವೆ, ಉದ್ದಿನಬೇಳೆ, ತೊಗರಿಬೇಳೆ ಸ್ವಲ್ಪ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರಿಬೇಕು. ನೋಡಿ, ಹುರಿದ ಮೇಲೆ ಇವಾಗ ಕರಿಬೇವು ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ಕೊತ್ತಂಬರಿನೂ ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ತೆಗೆದಿಟ್ಕೊಳ್ಬೇಕು. ಇವಾಗ ರುಬ್ಬಿರೋ ಚಟ್ನಿಯಲ್ಲಿ ಈ ಒಗ್ಗರಣೆ ಹಾಕಬೇಕು. ನೋಡಿ, ಬೀಟ್ರೂಟಲ್ಲಿ ರುಚಿ ಚಟ್ನಿ ರೆಡಿ ಆಯಿತು. ಈ ಥರ ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸು ಎಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಆವಾಗಲೇ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬಂದು ಸೇರುತ್ತೆ. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.